ನೋಡಿ, ಹನಿ ಟ್ರ್ಯಾಪ್ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಸದನದಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಈ ಎಂಟೈರ್ ಎಪಿಸೋಡ್ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಾದಿಗೆ ಏನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದರ ಸುತ್ತುವರೆದಿರ್ತಕ್ಕಂಥ ಈ ಪ್ರಕರಣ ಇದು. ಅವ್ರು ಕಂಪ್ಲೇಂಟ್ ಕೊಡಲಿ, ಕಂಪ್ಲೇಂಟ್ ಮೇಲೆ ತನಿಖೆ ಆಗಲಿ, ಅದ್ರ ಬಗ್ಗೆ ಏನೇನಾಗ್ತದೆ ನೋಡೋಣ. ಎಲ್ಲ ಸಚಿವರೇ ಇವತ್ತು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಆದರೆ ಇವತ್ತು ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು, ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ನಡೀತಾ ಇದೆ. ನಾನು ಮೊನ್ನೆ ಬೆಂಗಳೂರಲ್ಲೂ ಕೂಡ ಹೇಳಿದ್ದೇನೆ, ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ. ಆದರೆ ಮುಸಲ್ಮಾನರಿಗೆ ತೃಪ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಏನು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಇದು ಅಕ್ಷಮ್ಯ ಅಪರಾಧ. ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನು ಕರೆ ಕೊಡ್ತಾ ಇದ್ದೇವೆ. ಇದು ಬಜೆಟ್ನಲ್ಲೂ ಕೂಡ ತಾವು ನೋಡಿದಿರಿ. ಇವತ್ತು ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆನೂ ಕೂಡ ಚಿಂತನೆ ಇಲ್ಲ. ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಓದಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ಬಿಟ್ಟರೆ ಇನ್ನೇನೂ ಕೂಡ ಬಜೆಟ್ನಲ್ಲಿಲ್ಲ. ಯಾವುದೇ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ರಾಜ್ಯದ ಒಂದು ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ಒಂದು ಚಿಂತನೆ ಇಲ್ಲದೆ ಇರತಕ್ಕಂಥ, ಒಂದು ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ ಬಜೆಟನ್ನು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿಂದ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾವುದೋ ಪೇಪರ್ ಹೆಸರನ್ನ ಕಾರಣಕ್ಕೆ ಈ ಹಿಂದೆ ವಿಧಾನ ಪರಿಷತ್ನಲ್ಲಿ ಸ್ಪೀಕರ್ ಅನ್ನು ಎಳ್ಕೊಂಡು ಹೋಗಿದ್ರು. ಹಿಂದೆ ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡರು ಸಭಾಧ್ಯಕ್ಷರಿದ್ದಾಗ ಅಂದಿನ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ಸದಸ್ಯರ ನಡವಳಿಕೆ ಆಗಿತ್ತು ಅಂತ ಹೇಳಿದ್ರೆ, ಸಭಾಧ್ಯಕ್ಷನ ಪೀಠದ ಸಮೇತವಾಗಿ ಅವರನ್ನು ಹೊರಗೆ ಆಚೆಗೆ ತಳ್ತಕ್ಕಂಥ ಕೆಲಸ ಮಾಡಿದರು, ಕುರ್ಚಿ ಮೇಲೆ ಕೂತಿದ್ದಂಥ. ಇದು ಹಿಂದೆ ನಡೆದಿದೆ. ಆದರೆ ನಾನು ಇವತ್ತೇನು ಹೇಳಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, 18 ಶಾಸಕರ ಅಮಾನತನ್ನು ಯಾವುದಕ್ಕೋಸ್ಕರ ಮಾಡಿದ್ದಾರೆ? ನಾವು ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯ ವಿರುದ್ಧ ನಮ್ಮ ಶಾಸಕರು ಧರಣಿ ಮಾಡಬೇಕಾದ್ರೆ, ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಹೋರಾಟ ಮಾಡಬೇಕಾದ್ರೆ, ಸಭಾಧ್ಯಕ್ಷ ಯಾರನ್ನೂ ಕೂಡ ಆ ಮಾರ್ಷಲ್ಗಳನ್ನ ನೋಡಿದ್ದೀರಿ ಎಲ್ಲರೂ ಕೂಡ. ನೀವು ಮಾರ್ಷಲ್ಗಳು ನಮ್ಮ ಶಾಸಕರನ್ನ ತಡೆಯೋಕ್ಕೆ ಪ್ರಯತ್ನ ಮಾಡಿದಾಗ ಸ್ಪೀಕರ್ ಅವರೇ ಬಿಡಿ ಅಂತೇಳಿ ಬಿಡಿಸಿದ್ದಾರೆ. ಆದರೆ ಒಟ್ಟಾರೆಯಾಗಿ ಶಾಸಕರ ವರ್ತನೆ ಸರಿಯಾಗಿರಲಿಲ್ಲ ಅನ್ನುವ ಅಭಿಪ್ರಾಯ ಸದನದ ಸಭಾಧ್ಯಕ್ಷರಿಗೆ, ಸ್ಪೀಕರ್ಗೆ ಬಂದಿದ್ದೇ ಆದರೆ ಅವರಿಗೆ ಅಧಿಕಾರ ಎಷ್ಟಿದೆ ಅದಕ್ಕೆ ಸೀಮಿತವಾಗಿ ಅವರು ಆದೇಶವನ್ನು ಮಾಡಬೇಕಾಗಿತ್ತು. ಆ ಅಧಿವೇಶನದಲ್ಲಿ ಮೊನ್ನೆ ನಡೆದಂಥ ಅಧಿವೇಶನ ಎಷ್ಟು ದಿನಗಳ ಕಾಲ ಇತ್ತು? ಇನ್ನು 2 ದಿನ ಇದ್ದು 2ಕ್ಕೆ ಅಮಾನತು ಮಾಡ್ಬೋದಿತ್ತು. 1 ದಿನ ಇದ್ದರೆ 1 ದಿನಕ್ಕೆ ಅಮಾನತು ಮಾಡ್ಬೋದಿತ್ತು. 6 ತಿಂಗಳು ಅಮಾನತು ಮಾಡೋದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಈಗಾಗಲೇ ನಮ್ಮ ಹಿಂದಿನ ಸ್ಪೀಕರ್ ಆಗಿದ್ದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಮತ್ತು ಬೇರೆ ಎಕ್ಸ್ಪರ್ಟ್ಸ್ಗಳು ಕೂಡ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಮಾನತಿನ ಜೊತೆಗೆ 6 ತಿಂಗಳು ಅಮಾನತಿನ ಜೊತೆಗೆ ಏನೇನೋ ಕಂಡೀಷನ್ಸ್ಗಳು ಹಾಕಿದ್ದಾರೆ. ಕಮಿಟಿ ಮೀಟಿಂಗ್ಗಳಲ್ಲಿ ಭಾಗವಹಿಸೋ ಹಾಗಿಲ್ಲ, ನಾಳೆ ಪುರಸಭೆ ಮತ್ತೊಂದು ಚುನಾವಣೆ ಬಂತು ಅಂತ ಹೇಳಿದ್ರೆ ವೋಟ್ ಹಾಕೋಗಿಲ್ಲ. ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ನಡೆ. ಹಾಗಾಗಿ ನಾವು ನಿನ್ನೆ ಆಗ್ರಹ ಮಾಡಿದ್ದೇವೆ, ಒತ್ತಾಯ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಯಾವುದೋ ಒಂದು ಕೆಟ್ಟಗಳಿಗೆ ಸಭಾಧ್ಯಕ್ಷರು ನಡ್ಕೊಂಡಿದ್ದಾರೆ ಅನ್ನೋ ಭಾವನೆ ನಮ್ಮದು ಕೂಡ ಇದೆ. ಮತ್ತೊಮ್ಮೆ ತಮ್ಮ ಮೂಲಕ ಮಾನ್ಯ ಗೌರವಾನ್ವಿತ ಸಭಾಧ್ಯಕ್ಷರಿಗೆ ವಿನಂತಿ ಮಾಡ್ತೇವೆ, ಖಂಡಿತ ಈ ರೀತಿ 6 ತಿಂಗಳು ಅಮಾನತು ಮಾಡಿರ್ತಕ್ಕಂಥದ್ದು ಆ ಕ್ಷೇತ್ರದ ಮತದಾರರಿಗೆ ಅಪಮಾನ ಮಾಡಿದಾಗ. ಹಾಗಾಗಿ ತಮ್ಮ ನಿರ್ಧಾರವನ್ನು ಹಿಂತೆಗೆದುಕೊಳ್ಬೇಕು ಅಂತ ಮನವಿ ಮಾಡಿದ್ದೇವೆ. ಅವರು ಕೂಡ ಪತ್ರಿಕೆಗಳನ್ನ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ, ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ. ಶಾಸಕರುಗಳು ಮನವಿ ಕೊಡಲಿ, ನಾನು ಹಿಂತೆಗೆದುಕೊಳ್ತೇನೆ ಅನ್ನೋ ಮಾತನ್ನು ಕೂಡ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಮಗಿದೆ. ಧನ್ಯವಾದ.